ನಮಸ್ಕಾರ. ಸದಾನಂದಬಾಬುನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನೀನೇ ನಾವು ಹೇಳಿದ್ದು ಅಡ್ಡ ಮತದಾನ ಆಗುವಂಥ ಸಾಧ್ಯತೆ ಇದೆ ಅಂಥೇಳಿ ಜೆ ಡಿ ಎಸ್ಸಿಂದ 4 ಜನ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಅಂದರೆ 18ರಲ್ಲಿ ಕೇವಲ ಅವರಿಗೆ ಗೋವಿಂದರಾಜವರಿಗೆ 14 ಮತಗಳು ಬಿದ್ದಿವೆ. ಹಾಗಾದರೆ ಮುಂದೆ ಈ 4 ಜನ ಶಾಸಕರು ಅಂತರವನ್ನು ಕಾಯ್ಕೊಳ್ಳಲೇಬೇಕು. ಯಾಕಂದರೆ ಪಕ್ಷದ ಶಿಸ್ತನ್ನು ಪಾಲಿಸಿಲ್ಲ. CLP ಸಭೆಯಲ್ಲಿ ಕುಮಾರಸ್ವಾಮಿ ಹೇಳಿದರು, ನಮ್ಮ ಒಗ್ಗಟ್ಟನ್ನು ನಾವು ತೋರಿಸ್ಕೊಡೋಣ ಅಂಥೇಳಿ. ಅದು ಕೂಡ ಮತದಾನ ಮಾಡುವಾಗ ಅಡ್ಡ ಮತದಾನ ಆಗಿ ಹೋಯ್ತು. ನಂತರ ಒಂದು BJP ತಿರಸ್ಕೃತ ಮತ ಆಯಿತು. ಇನ್ನೂ ಅನೇಕ ಮತಗಳು ಅಲ್ಲಿ ಕೂಡ ಶಾಕ್ ಆಗಿ ಅಡ್ಡ ಮತದಾನ ಆಗಿದೆ. ಅಂದರೆ BJP ನಾಯಕರಿಗೂ ಶಾಕ್ ಕೊಟ್ಟಿದೆ. ಅಂದರೆ ಏನು ದೋಸ್ತಿ ಏನಿದಾರ ಇವರಿಗೆ ಕಾಂಗ್ರೆಸ್ ಧೂಳಿಪಟ ಮಾಡಿದೆ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯಮಂತ್ರಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು, ಕುಮಾರಸ್ವಾಮಿ ಸೋತಿದ್ದಾರೆ ಅಂತ ಹೇಳ್ಬೋದು. ಇನ್ನು BJP ಪರಿಸ್ಥಿತಿ, ಅವರು ಕೂಡ ತರಾತುರಿಯಲ್ಲಿ ಮೀಟಿಂಗ್ ಮಾಡಿದರು. ಅದರ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಇನ್ನು ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕು. ಒಟ್ಟಾರೆ ಏನು ವಿನಯ್ ಕಾರ್ತಿಕ್ ಇದ್ದಾರೆ, ಎಲ್ಲರಿಗಿಂತ ಹೆಚ್ಚು ಮತಗಳು 32. ನಂತರ ಕಾಂಗ್ರೆಸ್ಸಿನ ಇಬ್ಬರಿಗೆ 30 ಬಿದ್ದು, ಇನ್ನೊಬ್ಬರಿಗೆ 29. BJP ಅಭ್ಯರ್ಥಿಗೆ 30. ಮೇಲೇನೋ ಒಂದು 2 ಓಟ್ಗಳದ್ದು ಒಂದೇ ಬರಲಿಲ್ಲ JDSಗೆ. ಹೀಗಾಗಿ 2028ರಲ್ಲಿ ಈ ದೋಸ್ತಿ ಮುರಿದು ಬೀಳುವಂಥ ಸಾಧ್ಯತೆ ಕೂಡ ಅಲ್ಲಗಳೇ ಅಂತಿಲ್ಲ. ಇನ್ನು ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ದೊಡ್ಡ ಬಹುಮತವನ್ನು ಪಡೀತು. ಟೋಟಲ್ ಈಗ 44 ಆಗ್ತವೆ, 39 ಈಗ ಸದ್ಯಕ್ಕೆ. ಇನ್ನು ನಾಮನಿರ್ದೇಶನ ಸಂಪುಟದ ಒಪ್ಪಿಗೆ ನಂತರ, ಅಂದರೆ ಸಂಪುಟದ ಒಪ್ಪಿಗೆ ನಂತರ, CLP ಸಭೆ ನಂತರ ರಾಜ್ಯಪಾಲರು ಅನುಮೋದನೆ ಮಾಡಿದಾಗ 5 ಆಗ್ತವೆ. ಅಂದರೆ 75ರಲ್ಲಿ 44ಕ್ಕೆ ಯಾವಾಗ ಬೇಕಾದಾಗ ಬಿಲ್ ಪಾಸ್ ಮಾಡ್ಬೋದು. ಈಗ ಅಂದರೆ ದೊಡ್ಡ ಅಂತರ ಇದೆ. ನಂತರ BJPಯಿಂದ ಕೇವಲ 28 ಇದ್ದಾರೆ. JDS 6 ಸ್ಥಾನಕ್ಕೆ ಬಂದು ಕುಸಿದಿದೆ, ಮತ್ತು ಒಂದು ಸ್ವತಂತ್ರ ಪಕ್ಷ. ಹಾಗಾಗಿ ಇಲ್ಲಿ ಜೂನ್ 30ಕ್ಕೆ ಹೊಸ ಸದಸ್ಯರ ಏನು ಅವಧಿ ಆರಂಭವಾಗಲಿದೆ. ಈಗೇನು ಆಯ್ಕೆಯಾಗಿದ್ದಾರೆ 7 ಜನ, ಅವರಲ್ಲಿ ಅವರು ಪ್ರಮಾಣ ವಚನವನ್ನು ಆವತ್ತು ಸ್ವೀಕಾರ ಮಾಡ್ತಾರೆ. ಇನ್ನು ಜುಲೈ 1ಕ್ಕೆ 5 ಏನು ಸ್ಥಾನ ಖಾಲಿ ಆಗೋದೆ. ಅಂದರೆ ಇಲ್ಲಿ ನಿವೃತ್ತಿ ಆಗೋರು ಯಾರು ಅಂತ ನೋಡಿದರೆ JDSನ ಗೋವಿಂದರಾಜು, ನಂತರ ನಜೀರ್ ಅಹಮದ, ತಿಪ್ಪಣ್ಣ ಕಮಕ್ನೂರ್, ಅಂದರೆ BK ಹರಿಪ್ರಸಾದ್, BJPಯ ಸುನೀಲ್ ವಯ್ಯಾಪುರ್ ಮತ್ತು ಪ್ರತಾಪ್ ಸಿಂಗ್ ನಾಯ್ಕ್, N ನಾಗರಾಜ್ MTB ಇವ್ರ ಸ್ಥಳದಲ್ಲಿ ಇವರು ಬರ್ತಾರೆ. ಇನ್ನು ನಾಮನಿರ್ದೇಶನದಲ್ಲಿ ಅಲ್ಲೆಲ್ಲ ಕಾಂಗ್ರೆಸ್ ಅವರು ಆಗ್ತಾರೆ. ಟೋಟಲಿ 44ಕ್ಕೆ ವಿಧಾನ ಪರಿಷತ್ನಲ್ಲಿ. ಹಾಗಾದ್ರೆ ಗೋಹತ್ಯೆ ನಿಷೇಧ ಕಾಯ್ದೆ ಅದೇನಾದರೂ ಮುಸ್ಲಿಮರು ಪಟ್ಟಿಡಿದ್ರೆ ಹಿಂದಕ್ಕೆ ಪಡಿ ಅಂತೇಳಿ ಅದು ಸಾಧ್ಯತೆ ಅಲ್ಲಗಳಿವಂತಿಲ್ಲ. ಆದರೆ 2 ವರ್ಷ ಆರಾಮವಾಗಿ ಈಗ DK ಶಿವಕುಮಾರ್ ಅವರು ಆಡಳಿತವನ್ನು ನಡೆಸ್ಬೋದು. ಯಾಕಂದ್ರೆ ವಿಧಾನ ಪರಿಷತ್ನಲ್ಲೇ ಭಾಳ ಮಹತ್ವ ಇತ್ತು. ಯಾಕಂದರೆ ಬಿಲ್ ಪಾಸ್ ಆಗ್ಬೇಕಾದ್ರೆ, ವಿಧೇಯಕ ಪಾಸ್ ಆಗ್ಬೇಕಾದ್ರೆ ಚರ್ಚೆ ನಂತರ ಮತಕ್ಕೆ ಹಾಕ್ತಾರೆ. ಮತಕ್ಕೆ ಹಾಕಿದ ನಂತರ ಬಹುಮತ ಈಗ ಕಾಂಗ್ರೆಸ್ ಇದೆ. ಇವ್ರು ಯಾವ ವಿಷಯ ಥರದೆಲ್ಲ ಸಹಿ ಆಗ್ತೈತೆ. ಹೀಗಾಗಿನೇ ಲೋಕಸಭೆಯಲ್ಲಿ ಕೂಡ ರಾಜ್ಯಸಭೆಯ ಸದಸ್ಯರನ್ನ ಹೆಚ್ಚು ಮಾಡ್ಕೊಳ್ಬೇಕು. ನಂತರ 33 ಮೀಸಲಾತಿ, ಅಂದರೆ ಮಹಿಳಾ ಮೀಸಲಾತಿ ಮತ್ತೆ ಇಡಬೇಕಂತೇಳಿ ಭಾಳ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. 7 ಜನ ಆಮ್ ಆದ್ಮಿ ಪಾರ್ಟಿನ ತೆಗೆದುಕೊಂಡ್ರು. ಇನ್ನು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹೊಡೆದಿದ್ದಾರೆ. ಒಟ್ಟಾರೆ ಈ ಪರಿಷತ್ ಚುನಾವಣೆಯಿಂದ ಕಾಂಗ್ರೆಸ್ ಹುರುಪು ಉಂಟಾಗಿದೆ. ಇನ್ನು JDSಲ್ಲಿ ಮಂಕು ಕವಿದ ವಾತಾವರಣ ಉಂಟಾಗಿದ್ದರೆ ಪ್ರಥಮ ಸಲ ಈಗ JDS BJPಯಿಂದ ಅಡ್ಡ ಮತದಾನ ಆಗಿದೆ. ಹೀಗಾಗಿ ನಾಯಕರು ಕರೆಸ್ಬೋದು. ಈಗೇನು ನಾಯಕತ್ವ ಇದೆ, ಇದಕ್ಕೆ ಸವಾಲನ್ನು ಹಾಕ್ತಾರವರು. ಯತ್ನಾಳ್ ಅವರು ಮೇಲಿಂದ ಮೇಲೆ ಹೇಳಿದರು, ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಕಾರಣ ಗೊತ್ತಿಲ್ಲ, ಯಾಕಂದರೆ ಪಕ್ಷದ ಸಿಪಾಯಿ ನಾನು ಅಂತಲೂ ಹೇಳಿದ್ದಾರೆ. ಅವರನ್ನು BJPಗೆ ಮತ್ತೆ ತೆಗೆದುಕೊಳ್ಳೋಂಥ ಸಾಧ್ಯತೆ ಭಾಳ ಹೆಚ್ಚಿದೆ, ಈಶ್ವರಪ್ಪ ಮತ್ತು ಇವರನ್ನು. ಇನ್ನು ಉಚ್ಚಾಟಿತ 3 ಜನರಲ್ಲಿ ಅಲ್ಲಿ ಇಬ್ಬರು ಕಾಂಗ್ರೆಸ್ ಪರವಾಗಿನ ಮೊದಲ ಬ್ಯಾಟಿಂಗ್ ಮಾಡಿದರು, ಪುಟ್ಟಣ್ಣಯ್ಯ, ಅವರು ಕೂಡ ಕಾಂಗ್ರೆಸ್ ಪರವಾಗಿದ್ದರು. ಹೀಗಾಗಿ ಒಟ್ಟಾರೆ 221 ಪೈಕಿ 11 ಮತಗಳು ಹೆಚ್ಚಿಗೆ ಸಿಕ್ಕಿವೆ. ಅಂದರೆ ಇಲ್ಲಿ BJP ಮತ್ತು JDSನಿಂದ ಮತ್ತು ಪಕ್ಷದಿಂದ 11 ಮತಗಳು ಸಿಕ್ಕಿದ್ದರಿಂದ ವಿನಯ್ ಕಾರ್ತಿಕ್ ಅವರಿಗೆ 32 ಮತಗಳು ಬಿದ್ದಿವೆ. ಅಂದರೆ ಹಾಯೆಸ್ಟ್ ವಿಧಾನ ಪರಿಷತ್ನಲ್ಲಿ. ಈಗ BJP ಅವರು ಯಾವ ರೀತಿ ಏನು ಕ್ರಾಸ್ ವೋಟಿಂಗ್ ಆಗಿದೆ ಅವ್ರ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡಬೇಕು. ಇನ್ನು
ಕುಮಾರಸ್ವಾಮಿ ಅವರು 4 ಜನರ ಮೇಲೆ ಅವ್ರು ಶಿಸ್ತಿನ ಕ್ರಮ ಕೈಗೊಳ್ತಾರೋ ಅಥವಾ ಕ್ಷಮಾಪಣೆ ನೋಡ್ತಾರೋ ಕಾದು ನೋಡ್ಬೇಕು. ಒಟ್ಟಾರೆ ಇಲ್ಲಿ ದೋಸ್ತಿಗೆ ದೊಡ್ಡ ಕಾಂಗ್ರೆಸ್ ಶಾಕ್ ಕೊಟ್ಟಿದೆ. ಇಲ್ಲಿ ಎಚ್ ಡಿ ಕುಮಾರಸ್ವಾಮಿಗೆ ಸೋಲಾಗಿದೆ. ನಂತರ ಹಾಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಗೆಲುವಾಗಿದೆ. ಆದರೆ ಅವ್ರೇನು ಹೇಳ್ತಾರೆ, ನಾವು ಯಾರಿಗೂ ಏನೂ ಹೇಳಿಲ್ಲ ಅಂತ, ಕುದುರೆ ವ್ಯಾಪಾರ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ 11 ಮತಗಳು ಎಲ್ಲಿಂದ ಬಂದು ಅಂದರೆ ಇಬ್ಬರು ಹೇಳಿದ್ದಾರೆ, ನಮ್ಮ ಕ್ಷೇತ್ರದೇ ಅನುದಾನವನ್ನು ಡಿ ಕೆ ಶಿವಕುಮಾರ್ ಹೆಚ್ಚು ಕೊಡ್ತಾರೆ, ಅದಕ್ಕೆ ನಾವು ನೇರವಾಗಿ ಉಚ್ಚಟ್ಟಿತ ಬಿ ಜೆ ಪಿ ಏನು ಇವರು MLAಗಳಿದ್ದಾರೆ ಅವರು ಹೆಚ್ಚು ಕೊಟ್ಟೆ, ಅದಕ್ಕೆ ನಾವು ಮತ ಹಾಕಿದೆ ಅಂತ ಓಪನ್ ಹೇಳಿದ್ದಾರೆ. ಆದರೆ ಉಳಿದ 4 ಮತಗಳು ನಂತರ ಲಕ್ಕನ್ ಜಾರಕಿಹೊಳಿ ಮತ ಎಲ್ಲಿ ಬಿತ್ತು ಅದು ಕೂಡ ಚರ್ಚೆಯ ವಿಷಯ ಆಗಿದೆ. ಒಟ್ಟಾರೆ ಕಾಂಗ್ರೆಸ್ಸಿಗೆ ದೊಡ್ಡ ಅಂತರದ ಗೆಲುವಾಗಿದೆ ಅಂತ ಹೇಳ್ಬೋದು. 5ನೇ ಅಭ್ಯರ್ಥಿಗೆ ಏನು ಕಸರತ್ತಿತ್ತು ಅದು ಸಕ್ಸಸ್ ಆಗಿದೆ. ಕುಮಾರಸ್ವಾಮಿಗೆ ಇಷ್ಟು 4 ಜನ ಹೋಗ್ತಾರಂತ ಗೊತ್ತಿರಲಿಲ್ಲ. ರಿಸಾರ್ಟ್ದಿಂದ ಡೈರೆಕ್ಟ್ ಬಂದಿದ್ದರು, ಅದು ಇಲ್ಲಿ ಬಂದಾಗ ಕ್ರಾಸ್ ಮತದಾನ ಆಗಿದೆ. ನಾನು ಗೊತ್ತಿಗಿಂತ ಬಂದುಬಿಟ್ಟಾಗ್ತವೆ. ಅಲ್ಲಿವರೆಗೆ ಎಲ್ಚಿವಾಗಲಿ ನಮಸ್ಕಾರ.